ಒಂದು ಸಾರಿ ಆ ಟಾಪ್ 1% ಜನರನ್ನ ಅಬ್ಸರ್ವ್ ಮಾಡಿ. ಬಿಸ್ನೆಸ್ ಲೀಡರ್ಸ್ ಇರ್ಬೋದು, ಎಲೀಟ್ ಅಥ್ಲೀಟ್ಸ್ ಇರ್ಬೋದು, ಅಥವಾ ನಿಮ್ಮದೇ ಫೀಲ್ಡ್ನ ಟಾಪ್ ಪರ್ಫಾರ್ಮರ್ಸ್ ಇರ್ಬೋದು. ಅವರು ನಮ್ಮ ಹಾಗೆ ಮನುಷ್ಯರು. ಅವ್ರಿಗೆ ಇರೋದು ಅದೇ 24 ಗಂಟೆ ಟೈಮು. ಆದರೆ ನಾವು ರಾತ್ರಿ ಮಲಗುವಾಗ ಇವತ್ತು ಟೈಮ್ ವೇಸ್ಟ್ ಆಯಿತು ಅಂತ ಗಿಲ್ಟಲ್ಲಿ ಮಲಗ್ತೀವಿ. ಆದರೆ ಅವರು ಟಾಸ್ಕ್ ಮುಗಿಸಿದ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಿದ್ದೆ ಮಾಡ್ತಾರೆ. ಅವ್ರ ಹತ್ರ ಏನಾದರೂ ಮ್ಯಾಜಿಕ್ ವಿಲ್ ಪವರ್ ಇದೆಯಾ? ಖಂಡಿತ ಇಲ್ಲ. ಅವ್ರಿಗೆ ಒಂದು ಸೀಕ್ರೆಟ್ ಗೊತ್ತಿದೆ. ಲೈಫ್ ಅನ್ನೋದೊಂದು ಗೇಮ್. ಆ ಗೇಮ್ ಆಡೋಕ್ಕೆ ಬ್ರೈನ್ ಅನ್ನೋ ಕಂಟ್ರೋಲರ್ನ ಹೇಗೆ ಹ್ಯಾಕ್ ಮಾಡಬೇಕು ಅಂತ ಅವ್ರಿಗೆ ಪಕ್ಕಾ ಗೊತ್ತಿದೆ. ಅವರು ತಮ್ಮ ಬ್ರೈನ್ಗೆ ಗುಲಾಮ್ರಲ್ಲ, ಬ್ರೈನ್ ಅವ್ರ ಕಂಟ್ರೋಲ್ನಲ್ಲಿರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ಅದೇ ವಿನ್ನಿಂಗ್ ಮೈಂಡ್ಸೆಟ್ನ ಸೀಕ್ರೆಟ್ಸ್ ರಿವೀಲ್ ಮಾಡ್ತೀನಿ. ಟಾಪ್ 1% ಜನ ತಮ್ಮನ್ನು ತಾವು ಹೇಗೆ ಎಂಜಿನಿಯರ್ ಮಾಡ್ಕೊಳ್ತಾರೆ. ಕೇವಲ ಹೇಳ್ತಿಲ್ಲ, ಅವರು ಯಾಕೆ ಹಾಗೆ ಮಾಡ್ತಾರೆ ಅಂತ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಎಂಡ್ ಆಗುವಷ್ಟರಲ್ಲಿ ನಿಮ್ಮ ಮೈಂಡ್ಸೆಟ್ ಕಂಪ್ಲೀಟಾಗಿ ಒಂದು ಡಾಮಿನೇಟಿಂಗ್ ಲೆವೆಲ್ಗೆ ಶಿಫ್ಟ್ ಆಗಿರುತ್ತೆ. ಗಮನವಿಟ್ಟು ಕೇಳಿ. 99% ಜನ ಏನನ್ಕೊಳ್ತಾರೆ, ಬೆಳಿಗ್ಗೆ ಏಳೋಕ್ಕಾಗ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ, ನಾನೊಬ್ಬ ಸೋಮಾರಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ವಿನ್ನರ್ಸ್ ಮೈಂಡ್ಸೆಟ್ ಬೇರೆನೇ ಇರುತ್ತೆ. ವಿನ್ನರ್ಸ್ಗೆ ಗೊತ್ತು, ಬ್ರೈನ್ ಅನ್ನೋದು ನಮ್ಮನ್ನು ಬಿಲಿಯನೇರ್ ಮಾಡೋಕ್ಕೆ ಡಿಸೈನ್ ಆಗಿಲ್ಲ. ಅದರ ಪ್ರೈಮರಿ ಟಾಸ್ಕ್ ಒಂದೇ, ಸರ್ವೈವಲ್, ಅಂದರೆ ಬಾಡಿಯನ್ನು ಸೇಫ್ ಆಗಿಡೋದು. ಇದನ್ನು ಸರಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಬ್ರೈನ್ ಒಂದು ಲೇಜಿ ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ. ಅದಕ್ಕೆ ಎನರ್ಜಿ ಖರ್ಚು ಮಾಡೋದು ಇಷ್ಟ ಆಗಲ್ಲ. ನೀವು ಕಷ್ಟಪಟ್ಟು ಬುಕ್ ಓಪನ್ ಮಾಡಿದಾಗ ಅಥವಾ ಜಿಮ್ಮಿಗೆ ಹೋಗಬೇಕು ಅಂದಾಗ ಆ ಸೆಕ್ಯೂರಿಟಿ ಗಾರ್ಡ್ ಅಲರ್ಟ್ ಆಗ್ತಾನೆ. ಬ್ರೈನ್ ಅದನ್ನು ಡೇಂಜರ್ ಅಂತ ಫೀಲ್ ಮಾಡುತ್ತೆ. ಅಯ್ಯೋ, ಇಲ್ಲಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಸುಸ್ತಾಗುತ್ತೆ, ಬೇಡ ಬೇಡ ಅಂತ ಕೂಗಾಡುತ್ತೆ. ಆಗ ಬ್ರೈನು ಆ ಎನರ್ಜಿ ಉಳಿಸೋಕೆ ಮೊಬೈಲ್ ಸ್ಕ್ರೋಲ್ ಮಾಡು, ರೀಲ್ಸ್ ನೋಡು ಅಂತ ಪುಷ್ ಮಾಡುತ್ತೆ. ಅಮೆಚ್ಯೂರ್ಸ್ ಆ ಬಲೆಗೆ ಬೀಳ್ತಾರೆ. ಬ್ರೈನ್ ಹೇಳಿದ ಮಾತು ಕೇಳಿ ಸೋಮಾರಿ ಆಗ್ತಾರೆ. ಆದರೆ ವಿನ್ನರ್ಸ್, ಅವ್ರಿಗೆ ಗೊತ್ತು, ಈ ಕಷ್ಟ ಅನ್ನೋದು, ಫ್ರಿಕ್ಷನ್ ಅನ್ನೋದು ನಿಜವಲ್ಲ, ಅದು ಬ್ರೈನ್ ಹೇಳ್ತಿರೋ ಸುಳ್ಳು ಅಂತ. ಅವರು ಆ ಬ್ರೈನ್ನೇ ಬೈಪಾಸ್ ಮಾಡ್ತಾರೆ. ಬ್ರೈನ್ಗೆ ಕಂಫರ್ಟ್ ಬೇಕು, ಆದರೆ ವಿನ್ನರ್ಸ್ಗೆ ಗ್ರೋತ್ ಬೇಕು. ಯಾವಾಗ ನೀವು ನಿಮ್ಮ ಬ್ರೈನ್ನ ಈ ಗೇಮ್ನ ಅರ್ಥ ಮಾಡ್ಕೊಳ್ತಿರೋ, ಅಲ್ಲಿಗೆ ಶುರುವಾಗುತ್ತೆ ನಿಮ್ಮ ಅಸಲಿ ವಿನ್ನಿಂಗ್ ಸ್ಟ್ರೀಕ್. ಯಾವುದಾದ್ರೂ ಒಂದು ಹೊಸ ಟಾರ್ಗೆಟ್ ರೀಚ್ ಮಾಡಬೇಕು ಅಂದಾಗ ಸಾಮಾನ್ಯ ಜನ ಮೂಡ್ ಬರಲಿ, ಮೋಟಿವೇಶನ್ ಬರಲಿ ಅಂತ ಕಾಯ್ತಾರೆ. ಆದರೆ ಗೆಲ್ಲೋರಿಗೆ ಗೊತ್ತು, ಮೋಟಿವೇಶನ್ ಅನ್ನೋದು ಆ್ಯಕ್ಷನ್ನಿಂದ ಬರುತ್ತೆ, ಆ್ಯಕ್ಷನ್ಗಿಂತ ಮುಂಚೆ ಅಲ್ಲ ಅಂತ. ಅವ್ರು ಕಾಯಲ್ಲ, ಅವರು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಅವ್ರು ಯೂಸ್ ಮಾಡೋ ಮೊದಲನೇ ಅಸ್ತ್ರ ಐಡೆಂಟಿಟಿ ಶಿಫ್ಟ್. ಬ್ರೈನ್ ಯಾವತ್ತೂ ಲಾಜಿಕ್ಗೆ ಮಣಿಯಲ್ಲ, ಬಿಲೀಫ್ಗೆ ಮಣಿಯುತ್ತೆ. ಅವರು ನಾನಿವತ್ತಿಂದ ಜಿಮ್ಮಿಗೆ ಹೋಗ್ತೀನಿ ಅಂತ ಬ್ರೈನ್ಗೆ ಹೇಳಲ್ಲ. ಹೇಳಿದರೆ ಬ್ರೈನ್ ನಗತ್ತೆ. ಅದರ ಬದಲು ನಾನು ಫಿಟ್ನೆಸ್ ಫ್ರೀಕ್, ನಾನೊಬ್ಬ ಅಥ್ಲೀಟ್ ಅಂತ ಬಿಲೀವ್ ಮಾಡ್ತಾರೆ. ನಾನು ಸಿಗರೆಟ್ ಬಿಡೋಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋದಕ್ಕೂ ನಾನು ಸ್ಮೋಕರ್ ಅಲ್ವೇ ಅಲ್ಲ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಮ್ಮನ್ನು ನೀವು ಹೇಗೆ ನೋಡ್ತೀರಾ ಅನ್ನೋದು ಬದಲಾದಾಗ ನಿಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಆ ಹೊಸ ಐಡೆಂಟಿಟಿಗೆ ತಕ್ಕ ಹಾಗೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ಟಾಸ್ಕ್ ಎಷ್ಟೇ ದೊಡ್ಡದಿದ್ರೂ ಹೆದರಲ್ಲ. ಯಾಕೆಂದರೆ ಅವ್ರು ಯೂಸ್ ಮಾಡೋ ಸೀಕ್ರೆಟ್ ವೆಪನ್ 2 ಮಿನಿಟ್ ಇನ್ವೇಷನ್. ಇದನ್ನು ಭೌತಶಾಸ್ತ್ರದ ನಿಯಮದಲ್ಲಿ ಅರ್ಥ ಮಾಡ್ಕೊಳ್ಳಿ. ಕೆಟ್ಟು ನಿಂತಿರೋ ಕಾರ್ನ ತಳ್ಳೋದು ಕಷ್ಟ, ಆದರೆ ಒಮ್ಮೆ ಅದು ಮೂವ್ ಆಗೋಕ್ಕೆ ಶುರುವಾದರೆ ಒಬ್ಬನೇ ಆರಾಮಾಗಿ ತಳ್ಬೋದು. ಬ್ರೈನ್ ಕೂಡ ಹಾಗೆ. ದೊಡ್ಡ ಪ್ರಾಜೆಕ್ಟ್ ಕಂಡ್ರೆ ಬ್ರೈನ್ ಶಟ್ ಡೌನ್ ಆಗುತ್ತೆ. ಅದಕ್ಕೆ ವಿನ್ನರ್ಸ್ ಬ್ರೈನ್ನ ಚೀಟ್ ಮಾಡ್ತಾರೆ. ಅವರು ಬ್ರೈನ್ಗೆ ನಾನು 1 ಗಂಟೆ ಹೆವಿ ವರ್ಕೌಟ್ ಮಾಡ್ತೀನಿ ಅಂತ ಹೆದರಿಸಿ ಹೇಳಲ್ಲ. ಬದಲಿಗೆ ನಾನು ಜಸ್ಟ್ ಶೂಸ್ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ ಅಂತ ಬ್ರೈನ್ಗೆ ಸುಳ್ಳು ಹೇಳ್ತಾರೆ. ಆಗ ಬ್ರೈನು ಇದರಲ್ಲಿ ಕಷ್ಟ ಇಲ್ಲ ಬಿಡು ಅಂತ ರಿಲ್ಯಾಕ್ಸ್ ಆಗುತ್ತೆ. ಜಿಮ್ಮಿಗೆ ಹೋಗಬೇಕಾ? ಜಸ್ಟ್ ಶೂಸ್ ಮಾತ್ರ ಹಾಕ್ಕೊಳ್ತಾರೆ ಅಷ್ಟೇ. ಓದಬೇಕಾ? ಜಸ್ಟ್ ಬುಕ್ ಓಪನ್ ಮಾಡ್ತಾರೆ ಅಷ್ಟೇ. ಯಾಕೆಂದರೆ ವಿನ್ನರ್ಸ್ಗೆ ಗೊತ್ತಿದೆ, ಕಷ್ಟ ಇರೋದು ಆ ಕೆಲಸ ಶುರು ಮಾಡೋಕ್ಕೆ ಮಾತ್ರ ಅಂತ. ಒಮ್ಮೆ ಶೂಸ್ ಹಾಕಿ ಮೂವ್ ಆಗೋಕ್ಕೆ ಶುರುವಾದರೆ ಸಾಕು, ಆ ಮೊಮೆಂಟಮ್ ಅವರನ್ನು ಆಟೋಮ್ಯಾಟಿಕ್ ಆಗಿ ಎಳ್ಕೊಂಡು ಹೋಗುತ್ತೆ. ನೆನಪಿರಲಿ, ವಿಲ್ ಪವರ್ ಲೂಸರ್ಸ್ ಯೂಸ್ ಮಾಡ್ತಾರೆ, ವಿನ್ನರ್ಸ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಲೂಸರ್ಸ್ ಪ್ರತಿದಿನ 3 ಅಗೋಚರ ಬಲೆಗಳಲ್ಲಿ ಬೀಳ್ತಾರೆ. ಆದರೆ ಎಲೀಟ್ ಪರ್ಫಾರ್ಮರ್ಸ್ ಈ ಟ್ರ್ಯಾಪ್ಗಳನ್ನು ಡಿಸ್ಟ್ರಾಯ್ ಮಾಡೋದು ಹೇಗೆ? ಟ್ರ್ಯಾಪ್ ನಂಬರ್ 1, ಫೇಕ್ ಪ್ರೊಡಕ್ಟಿವಿಟಿ. ಸಾಮಾನ್ಯ ಜನ ಲೈಫ್ ಚೇಂಜ್ ಮಾಡಬೇಕು ಅಂದ್ಕೊಂಡಾಗ ಏನು ಮಾಡ್ತಾರೆ? ಹೊಸ ನೋಟ್ಬುಕ್ ತರ್ತಾರೆ, ಟೈಮ್ ಟೇಬಲ್ ಹಾಕ್ತಾರೆ. ಹೀಗೆ ಸುಮ್ಮನೆ ಪ್ಲ್ಯಾನ್ ಮಾಡಿದ ತಕ್ಷಣ ಬ್ರೈನಲ್ಲಿ ಡೋಪಮೀನ್ ರಿಲೀಸ್ ಆಗುತ್ತೆ. ವಾ, ನಾನು ಸಾಧನೆ ಮಾಡಿಬಿಟ್ಟೆ ಅಂತ ಬ್ರೈನ್ ಫೀಲ್ ಮಾಡುತ್ತೆ. ಆದರೆ ರಿಸಲ್ಟ್ 0. ವಿನ್ನರ್ಸ್ ಸುಮ್ಮನೆ ಗಂಟೆಗಟ್ಟಲೆ ಪ್ಲ್ಯಾನ್ ಮಾಡ್ತಾ ಕಲರ್ ಟೈಮ್ ಟೇಬಲ್ಗೆ ಇಚ್ತಾ ಕೂರಲ್ಲ. ಅವ್ರ ಪ್ಲ್ಯಾನಿಂಗ್ ತುಂಬ ಸಿಂಪಲ್ ಮತ್ತು ಪಕ್ಕಾ ಕ್ಲಾರಿಟಿಯಿಂದ ಕೂಡಿರುತ್ತೆ. ಅವ್ರು ಫಾಲೋ ಮಾಡೋದು 90 ಮಿನಿಟ್ ರೂಲ್. ಹೇಗೆ ಗೊತ್ತಾ? 10 ಕೆಲಸಗಳನ್ನು ಲಿಸ್ಟ್ ಮಾಡಿ ಬ್ರೈನ್ನ ಕನ್ಫ್ಯೂಸ್ ಮಾಡಲ್ಲ. ಬದಲಿಗೆ ನಾಳೆ ಮುಗಿಸ್ಲೇಬೇಕಾದ ಆ ಒಂದೇ ಒಂದು ಹೈ ಇಂಪ್ಯಾಕ್ಟ್ ಕೆಲಸ ಯಾವುದು ಅನ್ನೋ ಕ್ಲಾರಿಟಿ ಅವ್ರಿಗೆ ರಾತ್ರಿನೇ ಇರುತ್ತೆ.
ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಟೋ ಮುಂಚೆ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಸೀದಾ ಆ ಒಂದೇ ಕೆಲಸದ ಮೇಲೆ 90 ನಿಮಿಷ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾರೆ. ಬರೀ ಪ್ಲಾನಿಂಗ್ ಅಲ್ಲ, ಅಲ್ಲಿರೋದು ಪ್ಯೂರ್ ಆಕ್ಷನ್. ಆ 90 ನಿಮಿಷ ಮುಗಿದಾಗ ಬ್ರೈನಲ್ಲಿ ರಿಲೀಸ್ ಆಗೋ ಡೋಪಮೀನ್ ಇದೆಯಲ್ಲ, ಅದು ಫೇಟ್ ಅಲ್ಲ, ಅದು 100% ರಿಯಲ್. ಅಲ್ಲಿಂದ ಇಡೀ ದಿನ ಅವ್ರ ಕಂಟ್ರೋಲಿಗೆ ಬರುತ್ತೆ, ಕಂಪ್ಲೀಟ್ ಡೇ ಡಾಮಿನೇಟ್ ಮಾಡ್ತಾರೆ. ಟ್ರ್ಯಾಪ್ ನಂಬರ್ 2, ಸೋಷಿಯಲ್ ವ್ಯಾಲಿಡೇಷನ್. ಅಮೆಚ್ಯೂರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಡೇ 1 ಆಫ್ ಜಿಮ್ ಅಂತ ಸ್ಟೇಟಸ್ ಹಾಕಿ ಲೈಕ್ಸ್ಗೋಸ್ಕರ ಕಾಯ್ತಾರೆ. ಸೈನ್ಸ್ ಏನು ಹೇಳುತ್ತೆ ಅಂದರೆ, ನೀವೊಂದು ಗೋಲ್ನ ಬೇರೆಯವರಿಗೆ ಹೇಳಿದ ತಕ್ಷಣ ಬ್ರೈನ್ಗೆ ಆ ಗೋಲ್ ಆಲ್ರೆಡಿ ರೀಚ್ ಆದ ಫೀಲಿಂಗ್ ಬರುತ್ತೆ. ಕೆಲಸ ಮುಗಿಯೋಕ್ಕಿಂತ ಮುಂಚೆನೇ ರಿವಾರ್ಡ್ ತಗೊಳ್ತಾರೆ. ಆದರೆ ವಿನ್ನರ್ಸ್ ಅವರು ಘೋಸ್ಟ್ ಮೋಡ್ನಲ್ಲಿರ್ತಾರೆ. ತಮ್ಮ ಪ್ಲ್ಯಾನ್ಸ್ ಯಾರಿಗೂ ಹೇಳಲ್ಲ, ಡೋಪಮೀನ್ನ ಅಷ್ಟು ಚೀಪಾಗಿ ಯೂಸ್ ಮಾಡಲ್ಲ, ಸೈಲೆಂಟಾಗಿ ಕೆಲಸ ಮಾಡ್ತಾರೆ. ಅವರ ರಿಸಲ್ಟ್ಸ್ ಮಾತ್ರ ಸೌಂಡ್ ಮಾಡುತ್ತೆ. ಟ್ರ್ಯಾಪ್ ನಂಬರ್ 3, ವಿಲ್ ಪವರ್ ಬ್ಯಾಟ್ರಿ. ನಿಮ್ಮ ಫೋನ್ ಬ್ಯಾಟ್ರಿ ಬೆಳಿಗ್ಗೆ 100% ಇರುತ್ತೆ, ಸಂಜೆ 10%ಗೆ ಬರುತ್ತೆ ಅಲ್ವಾ? ವಿಲ್ ಪವರ್ ಕೂಡ ಹಾಗೆ. ಬೆಳಿಗ್ಗೆಯಿಂದ ಸಣ್ಣ ಪುಟ್ಟ ಡಿಸಿಷನ್ಸ್, ಏನು ಬಟ್ಟೆ ಹಾಕ್ಕೋಬೇಕು, ಮಧ್ಯಾಹ್ನ ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡಿ ತಮ್ಮ ಎನರ್ಜಿ ಬ್ಯಾಟ್ರಿ ಡೆಡ್ ಮಾಡ್ಕೊಡ್ತಾರೆ. ರಾತ್ರಿ ಬ್ಯಾಟ್ರಿ 0 ಆದಾಗ ಮೈಂಡ್ ಕಂಟ್ರೋಲ್ ತಪ್ಪುತ್ತೆ. ಜಂಕ್ ಫುಡ್ ತಿಂದು ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ. ಆದರೆ ವಿನ್ನರ್ಸ್ ನಿರ್ಧಾರ ತಗೊಳ್ಳೋ ಕೆಲಸವನ್ನೇ ಆಟೋಮೇಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಿಲಿಯನರ್ಸು ಒಂದೇ ಥರದ ಟೀ ಶರ್ಟ್ ಯಾಕೆ ಹಾಕ್ಕೊಳ್ತಾರೆ? ಡಿಸಿಷನ್ ಸೇವ್ ಮಾಡೋಕೆ. ನಾಳೆ ಏನು ಹಾಕಬೇಕು, ಏನು ಮಾಡಬೇಕು ಅಂತ ರಾತ್ರಿನೇ ಡಿಸೈಡ್ ಮಾಡ್ತಾರೆ. ತಮ್ಮ ಎನ್ವಿರಾನ್ಮೆಂಟನ್ನು ಕಂಟ್ರೋಲ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರ್ಬೋದು. ಹಾಗಾದರೆ ಈ 5 AM ಕ್ಲಬ್ ಕಥೆ ಏನು? ಗೆಲ್ಲೋರೆಲ್ಲ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರಾ? ಬೆಳಿಗ್ಗೆ ಬೇಗ ಏಳೋದು ಖಂಡಿತ ಪವರ್ಫುಲ್, ಆದರೆ 5 AMಗೆ ಎದ್ರೆ ಮಾತ್ರ ಸಕ್ಸಸ್ ಗ್ಯಾರಂಟಿ ಅನ್ನೋದು ಒಂದು ದೊಡ್ಡ ಭ್ರಮೆ. ಇದೊಂದು ಅರೆಬೆಂದ ಸತ್ಯ. ವಿನ್ನರ್ಸ್ ಇಂಟರ್ನೆಟ್ಟಲ್ಲಿ ಸಿಗೋ ಮೋಟಿವೇಶನ್ನ ಬ್ಲೈಂಡಾಗಿ ಫಾಲೋ ಮಾಡಲ್ಲ. ಅವರು ತಮ್ಮ ಬಾಡಿಯ ಒರಿಜಿನಲ್ ಡಿಸೈನ್ನ ಅರ್ಥ ಮಾಡ್ಕೊಳ್ತಾರೆ. ಸೈನ್ಸ್ ಪ್ರಕಾರ ಪ್ರತಿಯೊಬ್ಬರಿಗೂ ಒಂದು ಬಯೋಲಾಜಿಕಲ್ ಕ್ಲಾಕ್ ಇರುತ್ತೆ. ನಿಮ್ಮ DNA ಒಂದು ಟೈಮಿಂಗ್ ಫಿಕ್ಸ್ ಆಗಿರುತ್ತೆ. ಟಾಪ್ ಪರ್ಫಾರ್ಮರ್ಸ್ಗೆ ಗೊತ್ತಿರುತ್ತೆ, ಅವರು ಬೆಳಿಗ್ಗೆ 5ರ ಅರ್ಲಿ ಬರ್ಡ್ ಆಗಿರ್ಬೋದು ಅಥವಾ ರಾತ್ರಿ 1ರ ನೈಟ್ ಔಲ್ ಆಗಿರ್ಬೋದು ಅಂತ. ತಮ್ಮ ನೈಸರ್ಗಿಕ ಕ್ಲಾಕನ್ನು ಎದುರು ಹಾಕ್ಕೊಂಡು ಕೇವಲ 4 ಗಂಟೆ ನಿದ್ದೆ ಕೆಡಿಸ್ಕೊಂಡು ಕೆಲಸ ಮಾಡಲ್ಲ. ಯಾಕೆಂದರೆ ನಿದ್ದೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ರೆ ಬ್ರೈನ್ನ ಫೋಕಸ್ ಮಾಡೋ ಜಾಗ ಡ್ಯಾಮೇಜ್ ಆಗುತ್ತೆ. ಅದು ಪ್ರೊಡಕ್ಟಿವಿಟಿ ಅಲ್ಲ, ಅದು ಸ್ಟುಪಿಡಿಟಿ. ವಿನ್ನರ್ಸ್ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ, ನಾನು ಎಷ್ಟು ಗಂಟೆಗೆ ಹೇಳ್ತೀನಿ ಅನ್ನೋದು ಮ್ಯಾಟ್ರ್ ಅಲ್ಲ, ಎಚ್ಚರ ಇದ್ದಾಗ ನಾನು ಎಷ್ಟು ಅಗ್ರೆಸಿವ್ ಆಗಿ, ಎಷ್ಟು ಡೀಪಾಗಿ ಕೆಲಸ ಮಾಡ್ತೀನಿ ಅನ್ನೋದು ಮ್ಯಾಟರ್. ಹಾಗಾದರೆ ಇವಾಗ ಆ ವಿನ್ನಿಂಗ್ ಸ್ಟ್ರೀಕನ್ನು ನೀವು ಎಲ್ಲಿಂದ ಶುರು ಮಾಡಬೇಕು? ಇಡೀ ಲೈಫ್ ರೂಟೀನ್ ಒಂದೇ ದಿನದಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ವಿನ್ನರ್ಸ್ ಫೋಕಸ್ ಮಾಡೋದು ಕೇವಲ ಒಂದೇ ಒಂದು ಕೀ ಸ್ಟೋನ್ ಹ್ಯಾಬಿಟ್ ಮೇಲೆ. ಒಂದು ಸಣ್ಣ ಕಲ್ಲು ದೊಡ್ಡ ಬೆಟ್ಟವನ್ನೇ ಉರುಳಿಸುವ ಹಾಗೆ ಇದೊಂದು ಡಾಮಿನೋ ಎಫೆಕ್ಟ್. ಆ ಒಂದು ಡಾಮಿನೋ ಬಿದ್ದರೆ ಅದು ನಿಮ್ಮ ಲೈಫ್ನ ಮಿಕ್ಕ ಎಲ್ಲ ಏರಿಯಾಗಳನ್ನು ಆಟೋಮ್ಯಾಟಿಕ್ ಆಗಿ ಲೆವೆಲಪ್ ಮಾಡುತ್ತೆ. ಕೇವಲ ಪ್ರತಿದಿನ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಗೊತ್ತಾ? ಬಾಡಿಗೆ ಕಷ್ಟ ಕೊಟ್ಟ ಮೇಲೆ ಆಟೋಮ್ಯಾಟಿಕ್ ಆಗಿ ಜಂಕ್ ಫುಡ್ ತಿನ್ನೋದು ಕಮ್ಮಿ ಆಗುತ್ತೆ, ಫೋಕಸ್ ಹೆಚ್ಚಾಗುತ್ತೆ, ನಾನು ಡಿಸಿಪ್ಲಿನ್ಡ್ ಮನುಷ್ಯ ಅನ್ನೋ ವಿನ್ನಿಂಗ್ ಐಡೆಂಟಿಟಿ ಬಿಲ್ಡ್ ಆಗುತ್ತೆ. ಇವತ್ತು ರಾತ್ರಿ ಈ ವಿಡಿಯೋ ಕ್ಲೋಸ್ ಮಾಡಿದ ತಕ್ಷಣ ಒಂದೇ ಒಂದು ಡಿಸಿಷನ್ ತಗೊಳ್ಳಿ. ಯಾವ ಆ ಒಂದೇ ಒಂದು ಹ್ಯಾಬಿಟನ್ನು ನಾಳೆಯಿಂದ ನಾನು ಡಾಮಿನೇಟ್ ಮಾಡಬೇಕು. ಆ ಒಂದು ಹ್ಯಾಬಿಟ್ ನನ್ನ ಮಿಕ್ಕ ಎಲ್ಲ ಪ್ರಾಬ್ಲಮ್ಸನ್ನು ರಿಪೇರ್ ಮಾಡಬೇಕು. ಅದು ವರ್ಕೌಟ್ ಆಗಿರ್ಬೋದು, ಡೈಲಿ 10 ಪೇಜ್ ಓದೋದಾಗಿರ್ಬೋದು, ಅಥವಾ ರಾತ್ರಿ ಮಲಗೋ ಮುಂಚೆ ಫೋನ್ ಸ್ವಿಚ್ ಆಫ್ ಮಾಡೋದಾಗಿರ್ಬೋದು. ಆ ಒಂದು ಹ್ಯಾಬಿಟ್ನ ಹುಡುಕಿ ನಾಳೆಯಿಂದ ಆ ಒಂದನ್ನು ಮಾತ್ರ ಅಗ್ರೆಸಿವ್ ಆಗಿ ಮಾಡಿ, ಬೇರೆ ಯಾವುದು ಬೇಡ. ಬ್ರೈನ್ನ ಹ್ಯಾಕ್ ಮಾಡಿ ಲೈಫ್ನ ಕಂಟ್ರೋಲ್ಗೆ ತಗೊಳ್ಳಿ. ಮೈಂಡ್ ಸೆಟ್ ಶಿಫ್ಟ್ ಆಗಿದೆ, ಆಟ ಶುರುವಾಗಲಿ.